ಮುಸ್ಲಿಮರು ಕೈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ಎಂದಿನಂತೆ ನನ್ನ ಜೊತೆಗೆ ನಮ್ಮ ಪ್ರಧಾನ ಸಂಪಾದಕರಾದಂತಹ ಪ್ರೀತಮ್ ಕೆಮಾಯಿ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಗಮನಿಸ್ತಾ ಇದ್ದೀವಿ, ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ ಕಾವು. ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆ ಬಾಗಲಕೋಟೆ. ಎಷ್ಟು ದಿನ ದಾವಣಗೆರೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಕಾರಣ, ಅಖಾಡದಲ್ಲಿ ಇದ್ದಿದ್ದು ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ. ಅವರು ಕಣದಿಂದ ಹಿಂದೆ ಸರಿದ ಮೇಲೆ ದಾವಣಗೆರೆಯಲ್ಲಿ ಎಲ್ಲವೂ ಸರಿಯಾಗಿದ್ಯಾ? ಯಾಕಂದ್ರೆ ದಾವಣಗೆರೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ಮುಸ್ಲಿಂ ಮತದಾರರು. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇನೆ. ಈಗ ಅಲ್ಲಿಂದ ಏನ್ ಬರ್ತಾ ಇದೆ ಮಾಹಿತಿ ಅಂತ ಹೇಳಿದ್ರೆ, ಎರಡೂ ಕಡೆಯಿಂದನೂ ಕೂಡ ಘಟಾನುಘಟಿ ನಾಯಕರುಗಳು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಾಗಲಕೋಟೆಯಲ್ಲಿ ಶ್ರೀರಾಮುಲು, ವಿಜಯೇಂದ್ರ ಇಬ್ರು ಕೂಡ ಕ್ಯಾಂಪೇನ್ ಮಾಡ್ತಾ ಇದ್ರೆ, ಈ ಕಡೆ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ, ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಎಲ್ಲರೂ ಕೂಡ, ಅದರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಅಷ್ಟೇನೆ ಘಟಾನುಘಟಿ ನಾಯಕರ ಕ್ಯಾಂಪೇನ್ ಆಗ್ತಾ ಇದೆ. ಇಲ್ಲಿ ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ಮುಸ್ಲಿಂ ಮತದಾರರು. ಈಗ ಇರುವಂತಹ ಯಕ್ಷ ಪ್ರಶ್ನೆ, ಮುಸ್ಲಿಂ ಮತದಾರರು ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ ಕೈಗೆ ಕೈ ಕೊಡ್ತಾರಾ? ಯಾಕಂದ್ರೆ ಅಲ್ಲಿ ಈಗ ಸಿಗ್ತಾ ಇರುವಂತ ಮಾಹಿತಿ, ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರುಗಳೇ ಮಾತನಾಡ್ತಾ ಇದ್ದಾರೆ, ದಾವಣಗೆರೆ ಜನ, ಬಾಗಲಕೋಟೆ ಜನನೇ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಅನ್ನ ಖೆಡ್ಡಕ್ಕೆ ಕೆಡವುದ್ರ ಮುಸ್ಲಿಮರು. ಟಿಕೆಟ್ ಕೊಡದಿದ್ದಕ್ಕೆ ಇನ್ನೂ ಕೂಡ ತಣಿಯದ ಸಿಟ್ಟು. ಅನ್ಕೊಂಡಿರ್ಬಹುದು ನಾಯಕರುಗಳು, ಅಪ್ಪ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸ್ಬಿಟ್ವಿ, ಇನ್ನೇನಿಲ್ಲ ಆರಾಮಾಗಿ ಗೆದ್ಕ ಬರಬಹುದು ಅಂತ. ಇಲ್ಲ, ಅದೆಲ್ಲ ಸುಳ್ಳು. ಕಾಂಗ್ರೆಸ್ನಿಂದ ಇನ್ನೂ ಕೂಡ ಅಲ್ಪಸಂಖ್ಯಾತ ಸಮುದಾಯ ದೂರನೇ ಉಳ್ಕೊಂಡಿದೆ. ನೋಡಿ, ಹೈಯೆಸ್ಟ್ ಮತದಾರರಿದ್ದು ಟಿಕೆಟ್ ಕೊಡ್ಲಿಲ್ಲ ಕಾಂಗ್ರೆಸ್. ದಾವಣಗೆರೆಯಿಂದ ಬಾಗಲಕೋಟೆಯವರೆಗೂ ಕೂಡ ಮುಸ್ಲಿಮರು ಈಗ ಗರಂ ಆಗಿದ್ದಾರೆ. ಧಾರ್ಮಿಕ ಮುಖಂಡರಿಂದ ಕಾಂಗ್ರೆಸ್ನಿಂದ ದೂರವಿರೋದಕ್ಕೆ ಸೂಚನೆ ಕೂಡ ಸಿಕ್ಕಿದೆ. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಹೋಗಬೇಡಿ, ನಮ್ ಶಕ್ತಿ ತೋರಿಸಿ. 2 ಕ್ಷೇತ್ರದಲ್ಲಿ ತೋರಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಮುಸ್ಲಿಮರ ಪಾತ್ರ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮುಸ್ಲಿಮರ ಓಟ್ಗಳೇ ನಿರ್ಣಾಯಕ. ಅದು ಬೆಂಗಳೂರಿಂದ, ಮಂಗಳೂರಿಂದ, ಹುಬ್ಳಿಯಿಂದ ದಾವಣಗೆರೆಯವರೆಗೂ ಕೂಡ. ಇದರಿಂದ ಟೆನ್ಷನ್ಗೆ ಒಳಗಾಗಿ ಬಾಗಲಕೋಟೆಯಲ್ಲೇ ಸಿಎಂ ಬೀಡು ಬಿಟ್ಟಿದ್ದಾರೆ. ಶತಾಯ ಗತಾಯ ಜೀವದ ಗೆಳೆಯನ ಮಗನನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಸಿಎಂ ಪಣ ತೊಟ್ಟಿರೋದು. ನೋಡಿ, ಮುಸ್ಲಿಮರು ಕಾಂಗ್ರೆಸ್ಗೆ ಕೈ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರು ಹೋದ ಕಡೆಯಲ್ಲೆಲ್ಲ ಜನವೋ ಜನ ಬೆಂಬಲ, ಅದರಲ್ಲೂ ಮುಸ್ಲಿಮರು ಬಂದು ಮಾತಾಡಿಸಿ, ಇಲ್ಲ ಈ ಬಾರಿ ನಿಮಗೆ ಓಟ್ ಹಾಕ್ತೀವಿ, ಪಕ್ಷ ನೋಡೋದಕ್ಕಿಂತ ವ್ಯಕ್ತಿ ನೋಡ್ತಾ ಇದ್ದಾರಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಶುರುವಾಗ್ತಾ ಇದೆ. ಯಾಕಂದ್ರೆ 85ರಿಂದ 90 ಸಾವಿರ ಓಟ್ ಇರೋದು ದಾವಣಗೆರೆಯಲ್ಲಿ. ಧಾರ್ಮಿಕ ಮುಖಂಡರಿಂದ ಈಗ ಕರೆ ಕೊಡ್ಲಾಗಿದೆಯಂತೆ ಮುಸ್ಲಿಮರಿಗೆ. ಇಲ್ಲ, ಇಷ್ಟು ವರ್ಷ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಾಯ್ತು, ಮೆರೆಸೋದಕ್ಕೆ ಏನೂ ಇಲ್ಲ. ಅವರವರು ಬೇಕಾದವರಿಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸೊಸೆಯಂದಿರು, ಆಮೇಲೆ ಮಗಳು ಎಲ್ರಿಗೂ ಟಿಕೆಟ್ ಕೇಳಿದ್ರೆ ಇದು ಕಾಂಗ್ರೆಸ್ನ ಸಂಸ್ಕೃತಿ. ಸಿಎಂ ಸಿದ್ದರಾಮಯ್ಯ ಅವರೇ ಹೇಳೋದು, ಸರ್ ಇದು ಕಾಂಗ್ರೆಸ್ನ ಸಂಸ್ಕೃತಿ, ಸತ್ತವರ ಮನೆಯವರಿಗೆ ನಾವು ಟಿಕೆಟ್ ಕೊಡಬೇಕು, ಇದು ತಲತಲಾಂತರಗಳಿಂದ ಬಂದಿರುವಂತಹ ಪದ್ಧತಿ. ಈ ಪದ್ಧತಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಸಂಸ್ಕೃತಿ ಪದ್ಧತಿ ಏನೇ ಇದ್ರು ಕೂಡ ಆನ್ ಗ್ರೌಂಡ್ ಅಲ್ಲಿ ಏನ್ ಆಟ ಆಡ್ತೀರಿ ಅದೇ ಫೈನಲ್. ಎಸ್ಪೆಷಲಿ ಎಲೆಕ್ಷನ್ಸ್ ಅಂತ ಬಂದಾಗ ಅಲ್ಟಿಮೇಟ್ಲಿ ಯಾರ ಕಡೆಯಿಂದ ಎಷ್ಟು ವೋಟ್ ಹಾಕಿಸ್ಕೋತೀರಿ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ. ಈ ಫ್ಯಾಮಿಲಿ ಕೊಡ್ತೀವಿ, ವೇವ್ ಕ್ರಿಯೇಟ್ ಮಾಡ್ಬಿಡ್ತೀವಿ, ಆಮೇಲೆ ಅದೇನ್ ಹೇಳ್ತಾರಲ್ಲ ಅನುಕಂಪ ಎಲ್ಲ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗಿರಲ್ಲ. ಒಂದು 70% ಆಫ್ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗಿದೆ, 30% ಫೇಲ್ಯೂರ್ ಆಗಿರುತ್ತೆ. ಈ ಅನುಕಂಪದ ಅಲೆ ಎಬ್ಬಿಸ್ತೀವಿ ಅಂತ ಹೇಳಿ ಹೋಗಿ ಇವತ್ತು ಕಾಂಗ್ರೆಸ್ ನಲ್ಲಿ ಕಂಪನ ಸೃಷ್ಟಿಯಾಗಿದೆ. ಹೌದು, ಎಸ್ಪೆಷಲಿ ದಾವಣಗೆರೆ ಟಿಕೆಟ್ ಕೇಳಿದ್ರು ಅವರು.
ಕೊಟ್ಟಿಲ್ಲ ಅನ್ನೋದ್ರ ಎಫೆಕ್ಟ್ ಇವತ್ತು ಯಾವ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, CM ಇಬ್ರಾಹಿಂ ಅಂತ ಹಿರಿಯ ನಾಯಕರೇ ಬಂದು ಅಖಾಡಕ್ಕೆ ಇಳಿದ್ಬಿಟ್ಟು ಮುಸ್ಲಿಂ ವೋಟ್ಗಳನ್ನ ಕನ್ಸಾಲಿಡೇಟ್ ಮಾಡ್ತಾ ಇದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ಅವ್ರು ಕನ್ಸಾಲಿಡೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಕಾಂಗ್ರೆಸ್ಗೆ ಎಫೆಕ್ಟ್ ಆಗತ್ತೆ. ಈ ಇವರಿದ್ರಲ್ಲ, ಯಾರು ಪೈಲ್ವಾನ್ ತೋರಿಸ್ತಿದೀವಲ್ಲ ನಾವು, ಪೈಲ್ವಾನ್ ಬಹಳ ಜಪ್ಪಿ ತರ ಅವರು ಫೈಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಬೆಂಗಳೂರಿಗೆ ಬಂದು 2 ಪೀಸ್ ಕಬಾಬ್ ಬಾಯಿಗೆ ಹಾಕಿದ್ದು ಫುಲ್ ಅನ್ನ ಟರ್ನು ಅಷ್ಟೇ. ಅನ್ನ ಟರ್ನ್ ಮಾಡಿ ಸಿದ್ದರಾಮಯ್ಯ ಅವರು ನಿರಾಳರಾಗಿದ್ರು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರು. ಆದ್ರೆ ಬೆಳಿಗ್ಗೆ ಬಂದ ರಿಪೋರ್ಟ್ ಬೇರೆ ಇತ್ತು. ಹೌದು, ಈಗ ಪಾಶ ಇಲ್ಲ ಅಂತ ಹೇಳಿದ್ರೆ ಮತ್ತೊಬ್ರು ಆದಿಲ್ ನಮ್ ಜೊತೆಗಿದ್ದಾರೆ, ಶಾ ನಮ್ ಜೊತೆಗಿದ್ದಾರೆ ಅಂತ ಹೇಳ್ಕೊಂಡು ಇವತ್ತು ಮುಸ್ಲಿಮರು ಎದ್ದು ನಿಂತಿದ್ದಾರೆ. ಒಂದು ರಿಪೋರ್ಟ್ಸ್ ಪ್ರಕಾರ ಬಹಳ ದೊಡ್ಡ ದೊಡ್ಡ ಮೌಲ್ವಿಗಳು ಮುಸ್ಲಿಂ ಧಾರ್ಮಿಕ ಮುಖಂಡರೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ಸಿಗೆ ಒಂದು ಪಾಠ ಕಲಿಸಬೇಕು. ಹಾಗಾಗಿ ನಾವು ಮುಸ್ಲಿಂ ಕ್ಯಾಂಡಿಡೇಟ್ ಪರವಾಗಿ ನಿಲ್ಬೇಕು ಅನ್ನುವಂಥ ಒಂದು ಮೆಸೇಜ್ ಅನ್ನ ಆಂತರಿಕವಾಗಿ ಎಲ್ರಿಗೂ ಕಳಿಸಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಇದೆ. ನಾಡಿದ್ದು ಶುಕ್ರವಾರ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗತ್ತೆ ನಮಗೆ. ಹೌದು, ಎಷ್ಟರ ಮಟ್ಟಿಗೆ ಮೆಸೇಜ್ ಪಾಸ್ ಆಗಿದೆ, ಎಷ್ಟರ ಮಟ್ಟಿಗೆ ಇದು ಆಗಿದೆ ಅಂತ. ದೊಡ್ಡ ಒಂದು ಕಾನ್ಫ್ಲಿಕ್ಟಿಂಗ್ ವಿಚಾರ ಏನಂತ ಹೇಳಿದ್ರೆ, ಬರೀ ದಾವಣಗೆರೆಗೆ ಅಷ್ಟು ಸೀಮಿತ ಆಗಿಲ್ಲ ಇದು, ಬಾಗಲಕೋಟೆಯಲ್ಲೂ ಕೂಡ ನಾವು ತೋರಿಸ್ಕೊಡ್ಬೇಕು ಅಂತ. ಕಂಪೇರ್ ಟು ದಾವಣಗೆರೆ, ಬಾಗಲಕೋಟೆಯಲ್ಲಿ ಮುಸ್ಲಿಂ ವೋಟರ್ಸ್ ಕಡಿಮೆ ಇರಬಹುದು. 16-17% ವೋಟ್ಸ್ ಇದೆ ಮುಸ್ಲಿಮರದು. ಅದು ಬಲ್ಕ್. ನೀವು 70% ವೋಟರ್ಸ್ ಇದ್ರೆ 17% ಕೂಡ ವೋಟ್ ಆಗುತ್ತೆ ಅಂತ ಅರ್ಥ. ಸತ್ಯ. ಹಿಂದೂಗಳಲ್ಲಿ 30% ವೋಟ್ ಇದ್ರೆ ಅದು 30% ಆಗಲ್ಲ, 20% 22% ಆಗುತ್ತೆ. ಈ 17% ವೋಟ್ಸ್ ಬಾಗಲಕೋಟೆಯಲ್ಲಿ ಇದೆ. ದಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಮೇಜರ್ ಡಿಫರೆನ್ಸ್. ಸತ್ಯ. ನಮ್ಮ ವೀಕ್ಷಕರಿಗೆ ಒಂದು ಬಾಗಲಕೋಟೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ ಕೇಳಿ. ಬಾಗಲಕೋಟೆಯಲ್ಲಿ ಕಳೆದ ಬಾರಿ ವಿನ್ನಿಂಗ್ ಮಾರ್ಜಿನ್ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಇದ್ದು 4% ಅಷ್ಟೇ ವೋಟ್ಸ್. 6,000 ಅಂತರ. ಇದರಲ್ಲಿ 5.9% ಚರಂತಿಮಠ ಅವರ ಬ್ರದರ್ ತಗೊಂಡಿದ್ರು, ಬಂಡಾಯ ಇದ್ದು ಮಲ್ಲಿಕಾರ್ಜುನ್ ಚರಂತಿಮಠ ಅಂತ. ಅವರು ನಿಯರ್ಲಿ 6% ವೋಟ್ಸ್ ತಗೋತಾರೆ. ಅಂದ್ರೆ ಅದರ ಅರ್ಥ ಇಲ್ಲಿ ಕಾಂಗ್ರೆಸ್ ಗೆದ್ದಿದ್ದಲ್ಲ ಮೇಟಿ ಕಳೆದ ವರ್ಷ. ಬಿಕಾಸ್ ಆಫ್ ಬಿಜೆಪಿ ಒಳಜಗಳದಿಂದಾಗಿ ಚರಂತಿಮಠ ಫ್ಯಾಮಿಲಿಯ ಒಡಕಿನಿಂದಾಗಿ ಇವರಿಗೆ ಪ್ಲಸ್ ಆಯಿತು. ಸತ್ಯ. ಆದ್ರೆ ಹಿಂದಿನ ಇಲೆಕ್ಷನ್ ತಗೊಂಡ 2019 ಪಾರ್ಲಿಮೆಂಟ್ ಇಲೆಕ್ಷನ್ ನಲ್ಲಿ ಬಿಜೆಪಿಗೆ 57.5% ವೋಟ್ಸ್, ವರಸ್ ಕಾಂಗ್ರೆಸ್ಗೆ 38% ವೋಟ್ಸ್. ಚರಂತಿಮಠ ಗೆದ್ರಲ್ಲ 2019. ಹೌದು. ಅಲ್ಲ, 2018 ಅಸೆಂಬ್ಲಿ ಎಲೆಕ್ಷನ್. ಆ ಇಲೆಕ್ಷನ್ ನಾವು ತಗೊಂಡ್ಬೇಕು. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 53% ವೋಟ್ ಬಿಜೆಪಿಗೆ, 47% ವೋಟ್ಸ್ ಕಾಂಗ್ರೆಸ್ಗೆ. ಅಂದ್ರೆ ಅವರೇಜ್ 5 to 10% ವೋಟ್ ಗ್ಯಾಪ್ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕಳೆದ 4-5 ಇಲೆಕ್ಷನ್, ಲೋಕಸಭೆ ಮತ್ತು ಅಸೆಂಬ್ಲಿ ಸೇರಿಸ್ಕೊಂಡು ತಗೊಂಡಾಗ. ಈ 15% ಇದೆಲ್ಲ ಅದು ಕಾಂಗ್ರೆಸ್ಗೆ ಬಲ್ಕ್ ಆಗಿ ಹೋದ್ರೂ ಕೂಡ ಬಿಜೆಪಿಯ ಲೀಡು 5% ಎಕ್ಸ್ಟ್ರಾ ಇದ್ದಾಗ ಈ 14% ವೋಟ್ಸ್ ಈ ಬಾರಿ ಕಾಂಗ್ರೆಸ್ ಇಂದ ವಿಮುಖ ಆಗಿ ಬೇರೆ ಕಡೆ ಹೋಯ್ತು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕಡೆಗೆ ಹೋಯ್ತು ಅಂತಂದ್ರೆ ಕಾಂಗ್ರೆಸ್ ಏನಿಲ್ಲ ಅಂದ್ರೆ ಕೂಡ 14-20% ವೋಟ್ ಶೇರ್ ಅನ್ನ ಬೇರೆ ಜಾತಿಗಳನ್ನ ಕರೆಕ್ಟ್ ಮಾಡ್ಬೇಕಾಗತ್ತೆ. ಈ ರಿಪೋರ್ಟ್ ಸಿಕ್ಕಿ ಸಿದ್ದರಾಮಯ್ಯ ಕಂಗಾಲಾಗಿರುವಂತದ್ದು. ಸತ್ಯ. 2 ದಿನ ಹೋದ್ರೆ ಬಿಡ್ರಿ ಅನ್ನುವಂತ ಒಂದು ಆರಾಮ್ಸೆ ಇದ್ದಂತ ಸಿದ್ದರಾಮಯ್ಯನವರು ಎದ್ನೋ ಬಿದ್ನೋ ಅಂತ 30-40 ಜೊತೆ ಬಟ್ಟೆ, ವೈಟ್ ಪಂಚೆ, ವೈಟ್ ಶರ್ಟ್, ಅದ್ರ ಮೇಲೆ ಒಂದು ಶಾಲ್ ಹಾಕೊಂಡ್ಬಿಟ್ಟು ಸೀದಾ ಎದ್ದು ಬಾಗಲಕೋಟೆಗೆ ಜೂಟನ್ ಬಿಟ್ಟಿದ್ದಾರೆ. ಗೆಳೆಯ, ಜೀವದ ಗೆಳೆಯ. ಹೌದು, ಬಾಗಲಕೋಟೆಯಿಂದ ಯಾವ ಕಾರಣಕ್ಕೂ 7-8 ದಿನ ಕದ್ಲಲ್ಲ. ದಾವಣಗೆರೆಗೆ ಬಂದು 3-4 ದಿನ ಪ್ರಚಾರ ಮಾಡ್ತೀನಿ, ಉಳಿದಿದ್ದೇನಿದ್ರು ಕೂಡ ಬಾಗಲಕೋಟೆಗೆ ಸೀಮಿತ ಅಂತ ಹೇಳ್ಬಿಟ್ಟು ಪ್ಯಾಕಪ್ ಮಾಡ್ಕೊಂಡು ಹೋಗಿ ಕೂತಿದ್ದಾರೆ. ಹಗಲು ರಾತ್ರಿ ವರ್ಕ್ ಮಾಡ್ತಾ ಇದ್ದಾರೆ ಈ 14-15-20% ವೋಟ್ ಅನ್ನ ಫಿಲ್ ಮಾಡ್ಕೊಳಕ್ಕೆ. ದಟ್ ಮೀನ್ಸ್ ಸಿದ್ದರಾಮಯ್ಯನವರು ಕೂಡ ಕನ್ಫರ್ಮ್ ಆಗೋಗಿದೆ, ಮುಸ್ಲಿಮರನ್ನ ಅಂದ್ರೆ ಮುಸ್ಲಿಂ ವೋಟ್ ಅನ್ನ ನಾವು ನಂಬ್ಕೊಂಡು ಈ ಇಲೆಕ್ಷನ್ ಮಾಡಕ್ಕಾಗಲ್ಲ, ಅವರಿಗೆ ಸಿಟ್ಟಿದೆ. ಟಿಕೆಟ್ ಕೊಡದೆ ಮಾಡಿರುವಂತಹ ಒಂದು ತಪ್ಪಿನಿಂದಾಗಿ ಇವತ್ತು 2 ಕ್ಷೇತ್ರದಲ್ಲಿ ಕುತ್ತಿಗೆ ಬಂದು ಕೂತಿದೆ ಅನ್ನೋದು ಸಿದ್ದರಾಮಯ್ಯನಿಗೆ ಸ್ಪಷ್ಟ ಆಗಿದೆ. ಇನ್ನೊಂದು ವಿಚಾರ ಸರ್, ಇದೇ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಒಂದು ಹೇಳಿಕೆ ಕೊಡ್ತಾರೆ ಕ್ಯಾಂಪೇನ್ ಸಂದರ್ಭದಲ್ಲಿ. ಪತ್ರಕರ್ತರು ಕೇಳಿದಂತಹ ಬಿಜೆಪಿ ಶಕ್ತಿ ದೊಡ್ಡದಾಗ್ತಾ ಇದೆ, ಕಾರಣ ನಾವೇ ಗೆಲ್ತೀವಿ, ಯಾಕಂದ್ರೆ ಕಾಂಗ್ರೆಸ್ನಲ್ಲಿರೋರೇ ಬಿಜೆಪಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಇಲ್ಲಿ ಮುಸ್ಲಿಮರು ಕೂಡ ಬರ್ತಾರಲ್ವಾ? ಹೌದು ಹೌದು ಹೌದು. ಇನ್ನು ಮುಸ್ಲಿಮರು ಬರ್ತಾರೆ, ಜೊತೆಗೆ ಕಾಂಗ್ರೆಸ್ನಲ್ಲೇ ಕೆಲವರಿಗೆ ಫ್ಯಾಮಿಲಿ ಪೊಲಿಟಿಕ್ಸ್ ಇಂದ ಹೊರಗೆ ಬಂದ್ರೆ ನಮಗೆ ಟಿಕೆಟ್ ಸಿಗತ್ತೆ ಅನ್ನುವಂತ ಒಂದು ಹೋಪ್ ಇದೆ. ಎಸ್ಪೆಷಲಿ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯಿಂದ ಹೋಲ್ಡ್ ಬಿಡಿಸ್ಕೊಂಡ್ರೆ ನೆಕ್ಸ್ಟ್ ಇಲೆಕ್ಷನ್ ಆದ್ರೆ ನಮಗೆ ಒಂದು ಕಂಟೆಂಟ್ ಆಗಿ ನಾವು ಬರ್ಬೋದು ಅನ್ನೋ ಒಂದು ಇದೆ. ಬಾಗಲಕೋಟೆಯಲ್ಲಿ ಮೇಟಿ ಫ್ಯಾಮಿಲಿ ಕಾಂಗ್ರೆಸ್ ನಿಂದ ದೂರ ಅಥವಾ ಸೋತು ಮನೆಗೆ ಹೋದ್ರೆ ನೆಕ್ಸ್ಟ್ ಇಲೆಕ್ಷನ್ ನಾವು ಟಿಕೆಟ್ ಕೇಳಬಹುದು. ಅದನ್ನ ಹೇಳ್ತಿರೋದು ನಾನು.
ಮಗ ಗೆದ್ರೆ ನೆಕ್ಸ್ಟ್ ಇಲೆಕ್ಷನ್ ಅವರಿಗೆ ಟಿಕೆಟ್. ಹೌದು. ಸಿಟ್ಟಿಂಗ್ MLA ಕಾಂಗ್ರೆಸ್ ನಲ್ಲಿ ಬಿಡೋ ಪರಿಪಾಠನೆ ಇಲ್ಲ, ಹಾಗಾಗಿ ಅವರಿಗೆ ನೆಕ್ಸ್ಟ್ ಸೀಟ್ ಸಿಗತ್ತೆ. ನಮಗೆ ನೆಕ್ಸ್ಟ್ ಇಲೆಕ್ಷನ್ ಕೂಡ ಸೀಟ್ ಸಿಗಲ್ಲ ಅನ್ನೋಂಥ ಒಂದು ಭೀತಿ ಟಿಕೆಟ್ ಆಕಾಂಕ್ಷಿಗಳಿಗಿದೆ, ಬೇರೆ ಬೇರೆ ಕಾಸ್ಟ್ ಟಿಕೆಟ್. ಹಾಗಾಗಿ ಅವರು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ನ ವಿರುದ್ಧವಾಗಿ. ಅದನ್ನೇ ಇವತ್ತು ವಿಜೇಂದ್ರ ಅವರ ಧ್ವನಿ ತುಂಬಾ ಸ್ಪಷ್ಟವಾಗಿತ್ತು, ಕಾಂಗ್ರೆಸ್ ನಲ್ಲಿ ಇರುವಂತವರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ವಿಜೇಂದ್ರ ಅವರು ನೋಡಿ, ಸಪೋರ್ಟ್ ಮಾಡ್ಲಿ, ನಮ್ಮ ಉದ್ದೇಶ ಬಿಜೆಪಿ ಗೆಲ್ಬೇಕು. ಇದು ಒಳಗಿನ ರಾಜಕಾರಣ. ಆದ್ರೆ ಇನ್ನೊಂದು 2 ಬಹಿರಂಗ ರಾಜಕಾರಣದ 2 ಎಕ್ಸಾಂಪಲ್ಸ್ ನಾನು ನಮ್ಮ ವೀಕ್ಷಕರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಪೂರ್ಣಿಮಾ. ಒಂದು ಜಮೀರ್ ಅಹಮದ್ ಹೋದರೆ ಒಂದು ಲೆಕ್ಕ, ಹೋಗದಿದ್ದರೆ ಒಂದು ಲೆಕ್ಕ. ಹೋಗದಿದ್ರೆ ಮುಸ್ಲಿಮರಿಗೆ ಅರ್ಥ ಆಗತ್ತೆ ನಾವು ಕಾಂಗ್ರೆಸ್ ಜೊತೆಗೆ ಇರಬಾರ್ದು ಅಂತ. ಇಟ್ಸ್ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ಬಿಜೆಪಿ. ಅವ್ರು ಬಿಜೆಪಿಗೆ ವೋಟ್ ಹಾಕಿ ಅಂತಾರೋ ವೋಟ್ ಹಾಕ್ತಾರೋ ಇಲ್ವೋ ಸೆಕೆಂಡರಿ, ಬಟ್ ಕಾಂಗ್ರೆಸ್ನ ವೋಟ್ ಅನ್ನು ಎಷ್ಟು ಕಿತ್ಕೊಳ್ತಾರಲ್ಲ ಮುಸ್ಲಿಂ ಸಮುದಾಯದವರು, ಅಷ್ಟು ಬಿಜೆಪಿಗೆ ಬೆನಿಫಿಟ್ ಆಗತ್ತೆ. ಒಂದು. ಇನ್ನೊಂದು ಮಹಾಮಹಿಮ ಪ್ರದೀಪ್ ಈಶ್ವರ್ ಅವರು. ನಿಮಗೆ ನಗು ಬರ್ತಾ ಇದೆ ಅಂತ ಸರ್, ಈಗ ಒಬ್ಬ ಬುದ್ಧಿವಂತ, ಒಬ್ಬ ಎಜುಕೇಟೆಡ್ ಮಾತನಾಡೋ ಮಾತನ್ನ ಅವ್ರು ಆಡ್ತಾರ? ನೀವೇ ನನಗೆ ಅನ್ಸುತ್ತೆ ತಿಳ್ಕೊಂಡಿದ್ದಾರೆ ಅವರು. ಅಲ್ಲ, ಅವರು ತಿಳಿದಿದ್ದಾರೆ, ಅವರು ಬುದ್ಧಿವಂತರು. ಓಕೆ, ಅವರು ಒಂಥರ ಚಾಟ್ GPT ಪೊಲಿಟಿಷಿಯನ್ ಆಗ್ಬಿಟ್ಟು ಅನ್ಸುತ್ತೆ ನನಗೆ. ಎಲ್ಲರೂ ವಾಟ್ಸಪ್ ಯೂನಿವರ್ಸಿಟಿಲಿ ಓದ್ದವರು ಮತ್ತೊಂದು ಇದು ಅಂತೆಲ್ಲ ಟ್ರೋಲ್ ಮಾಡ್ಕೊತಾರೆ, ಸೆಕೆಂಡ್ರಿ. ಬಟ್ ಪ್ರದೀಪ್ ಈಶ್ವರ್ ವಿಚಾರಕ್ಕೆ ಬಂದಾಗ ಅವ್ರು ಚಾಟ್ GPT ಪೊಲಿಟಿಷಿಯನ್ ಅವರು. ಏನ್ ಮಾತ್ರ ಚಾಟ್ GPT ಹಾಕ್ನೋಡಿ ಗೊತ್ತಾಗತ್ತೆ ನಿಮಗೆ, ಮತ್ತೊಂದು ಲಾಕ್ ನೋಡಿ ಗೊತ್ತಾಗತ್ತೆ ಅಂತ. ಇದು ಪೊಲಿಟಿಕ್ಸ್ಗೆ ನಡೆಯಲ್ಲ. ನಿನ್ನೆ ಮೊನ್ನೆ ಅದರ 2-3 ದಿವಸದಿಂದ ಪ್ರದೀಪ್ ಈಶ್ವರ್ ಅವರು ಆಡ್ತಿರುವಂತಹ ಆಟಗಳು, ಮಾಡ್ತಿರುವಂತಹ ಡ್ರಾಮಾಗಳು ನೋಡಿದ್ರೆ ಎಲ್ಲ ಒಂದ್ ಕಡೆ ಅವರೇ ಕಾಂಗ್ರೆಸ್ಗೆ ವಿಲನ್ ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇಟ್ಸ್ ನಾಟ್ ಎ ಜೆನ್ಯೂನ್ ಪೊಲಿಟಿಕ್ಸ್. ಚಿಕ್ಕಬಳ್ಳಾಪುರನೇ ಎಲ್ಲವೂ ಹಂಗೆ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟವ್ರ ಪ್ರದೀಪ್ ಈಶ್ವರ್ ಅವ್ರು ಏನಾದ್ರು? ಅಲ್ಲ, ಚಿಕ್ಕಬಳ್ಳಾಪುರದ ಒಂದು ಎಲೆಕ್ಷನ್ನೇ ಬೇರೆ, ಬಾಗಲಕೋಟೆ ದಾವಣಗೆರೆ ಬೇರೆ. ಚಿಕ್ಕಬಳ್ಳಾಪುರ ಒಂದು ಬಾರ್ಡರ್. ಆ ಬಾರ್ಡರ್ ಅಲ್ಲಿ ತೆಲುಗಿನ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ. ತೆಲುಗಿನ ನಟರ ಡೈಲಾಗ್ ಹೊಡೆದು ಬಿಟ್ರೆ ಹೆಂಗೋ ಗೆದ್ಕೊಂಡ್ ಬರ್ಬೋದು. ವೇವ್ ಇತ್ತು, ಗ್ಯಾರಂಟಿ ಇತ್ತು, ಮತ್ತೊಂದಿತ್ತು, ಒಂದು ಫ್ಲೂಕ್ ಅಲ್ಲಿ ಗೆದ್ರು ಅಂದ್ಕೊಳ್ಳೋಣ. ಬಟ್ ಬಾಗಲಕೋಟೆ ದಾವಣಗೆರೆ ಆತರ ಡೈಲಾಗ್ ನಡೆಯಲ್ಲ, ಅಲ್ಲಿ ಫಿಲಂ ನೋಡಿ ಇನ್ಫ್ಲೂಯೆನ್ಸ್ ಆಗಲ್ಲ. ಪ್ರದೀಪ್ ಈಶ್ವರ್ ಅವರು ಅಲ್ಲಿ ಹೋಗ್ಬಿಟ್ಟು ನಾನು ಡೈಲಾಗ್ ಹೊಡೆದು ಬಿಟ್ರೆ ಕಾಂಗ್ರೆಸ್ ಗೆಲ್ಲತ್ತೆ ಅನ್ಕೊಂಡಾರ ಗೊತ್ತಿಲ್ಲ. ಬಟ್ ಅವರ ಡೈಲಾಗ್ಗಳು ಬಹಳ ಮುಳ್ಳುವಾಗ್ತಾ ಇದ್ದಾವೆ. ಮೋಸ್ಟ್ಲಿ ವಿಜೇಂದ್ರ ಅವರು ಪ್ರದೀಪ್ ಈಶ್ವರ್ ನನ್ನೇ ತಲೆಯಲ್ಲಿ ಇಟ್ಕೊಂಡು ಹೇಳಿರ್ಬೋದು. ಕೆಲವು ಕಾಂಗ್ರೆಸ್ನವರು ನಮಗೆ ಇಂಡೈರೆಕ್ಟ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ವಿಜೇಂದ್ರ ಅವರು ಮಾತಲ್ಲಿ ಗೊತ್ತಾಗುತ್ತೆ. ವಿಜೇಂದ್ರ ಅವರು ಬಹಳ ಖುಷಿಯಾಗಿದ್ದಾರೆ, ಬಹಳ ಹ್ಯಾಪಿ. ಹೌದು ಹೌದು ಹೌದು, ಡೆಫಿನೆಟ್ಲಿ. ಎರಡೂ ಕ್ಷೇತ್ರ ಅದನ್ನ ಅವರು ಕೈವಶ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ಒಂದು ಅಂತ ಹೇಳಿದ್ರೆ ಬಿಜೆಪಿ ಅವರ ಶ್ರಮ ಎಷ್ಟಿದೆಯೋ ಕಾಂಗ್ರೆಸ್ನವರ ಗೊಂದಲ, ಕಾಂಗ್ರೆಸ್ನ ಆಂತರಿಕ ಗುದ್ದಾಟದ ಫಲ ಕೂಡ ಜಾಸ್ತಿ ಇದೆ. ಹಾಗೆ ಇನ್ ಕೇಸ್ ಕಾಂಗ್ರೆಸ್ನವರು ಈ ಮುಸ್ಲಿಮರಿಗೆ ಮಾಡಿರುವಂತಹ ಅನ್ಯಾಯ ದ್ರೋಹವನ್ನ ನೋಡಿದ್ರೆ, ಅವರು ಓಟ್ ಹಾಕದೇ ಇದ್ರೆ ಕಾಂಗ್ರೆಸ್ನವರು ಸ್ವಯಂ ಒಂದು ದೊಡ್ಡ ಹರಿವಾಣದಲ್ಲಿ ಹಾಕಿ ಗೆಲುವನ್ನ ಬಿಜೆಪಿ ಮಡಲಿ ಕೊಟ್ಟು ಬಂದ ಹಾಗೆ ಇದು ಈ ಇಲೆಕ್ಷನ್. ನನಗೆ ಹಂಗ ಅನಿಸ್ತಾ ಇದೆ. ನನಗೆ ಹೋಗ್ತಾ ಇರೋ ವೇ, ಇಲೆಕ್ಷನ್ ನ ಪ್ರಚಾರ, ಅಂಡರ್ ಕರೆಂಟ್ ಎಲ್ಲವನ್ನು ನೋಡ್ತಾ ಇದ್ರೆ ಎರಡು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಮೈನಸ್ ಆಗ್ತಾ ಇದೆ. ಡೇ ಬೈ ಡೇ ಮೈನಸ್ ಆಗ್ತಿದೆ. ಒಂದು ರೂಲಿಂಗ್ ಪಾರ್ಟಿಗೆ ಪ್ಲಸ್ ಆಗ್ತಾ ಹೋಗ್ಬೇಕು, ವಿನ ಮೈನಸ್ ಆಗಬಾರ್ದು. ಬಟ್ ಇವರಿಗೆ ಎರಡು ಕಡೆ ಮೈನಸ್ ಆಗುವಂತ ಚಾನ್ಸಸ್ಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ. ನೋಡೋಣ, ಈ ಕಾಂಗ್ರೆಸ್ನ ಆಂತರಿಕ ಜಗಳ, ಆಮೇಲೆ ನಾವೆಲ್ಲವೂ ಕೂಡ ಸರಿ ಮಾಡಿದೀವಿ ಅಂತ ಅನ್ಕೊಂಡಿದ್ದಾರೆ, ಬಟ್ ಯಾವುದೂ ಕೂಡ ಸರಿ ಇಲ್ಲ. ಎಲ್ಲವೂ ಬೂದಿ ಮುಚ್ಚಿದ ಕೆಂಡ. ಅದು ಯಾವಾಗ ಬೆಂಕಿ ಆಗುತ್ತೆ ಅದರ ರಿಸಲ್ಟ್ ಬಂದಾಗ್ಲೇನೆ ಗೊತ್ತಾಗೋದು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ.